ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಟೌನ್ಶಿಪ್ ಆ ವಿಚಾರದ ಎಲ್ಲ ರೈತರು ಬಂದಿದ್ದರು. ನಾನೇನು ಗೋಷ್ಠಿಯನ್ನು ಮಾಡಿದ್ದೇನೆ ಅವ್ರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂಥೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸು ಇನ್ನು ನಮ್ಮ ಕೆಲವರು ಯಾರು ಭೂಮಿ ಇಲ್ಲ ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದೆಲ್ಲ ಬಗೆಹರಿಸಿರಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಆ GB ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸಂಬಂಧಪಟ್ಟಂಥ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನು ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ದರು ಅವರೆಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನು 3 ದಿನದಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ 1ನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೇನೆ. ಸೊ ಮೂರು ಹಳ್ಳಿ ಪ್ರತ್ಯೇಕವಾದಂಥ ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಾನು ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಇದನ್ನು ನೋಟಿಫಿಕೇಶನ್ ಆಗಿತ್ತು. ಅವ್ರ ಕಾಲದಲ್ಲೇ ಇದಕ್ಕೆ ಅವ್ರಿಗೆ 8,000 ಅಡಿ ಕೊಡಬೇಕು ಅಂತ ಘೋಷಣೆ ಮಾಡಿದರು. DLFಗೆ ಕೊಟ್ಟಿದ್ರು ಪ್ರಾಜೆಕ್ಟ್ನ. DLF ನಮಗೆ ವಯಬಲ್ ಇಲ್ಲ ಅಂತ ದುಡ್ಡನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ರು. ಸೊ ಇದನ್ನು ರೆಡ್ ಝೋನ್ ಅಂತ ತೀರ್ಮಾನ ಮಾಡಿದ್ರು. ಅಂದರೆ ಯಾರು ಮಾರಂಗಿಲ್ಲ, ಬೇರೆ ಯಾರಿಗೂ ಕೂಡ ವಹಿವಾಟು ಆಗಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡಿದರು. ಸೊ ಕೋರ್ಟಲ್ಲೂ ಕೂಡ ಕೆಲವರು ಅರ್ಜಿ ಹಾಕ್ಕೊಂಡಿದ್ರು ಇದು ಬಿಡಬೇಕು ಅಂತ. ಕೋರ್ಟಲ್ಲೂ ಕೂಡ ಬಿಡೋಕ್ಕಾಗಲ್ಲ ಅಂತ ಆದೇಶ ಕೂಡ ಆಗಿತ್ತು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇದನ್ನು ಮುಂದುವರಿಸಬೇಕು ಅಂತೇಳಿ ರೈತರುಗಳೆಲ್ಲ ವಿಶ್ವಾಸ ತಿಳ್ಕೊಂಡು ಸ್ವಲ್ಪ ಹೆಚ್ಚಿಗೆ ಪರಿಹಾರನ ಕೊಟ್ಟಿದ್ದೇವೆ. ಜೊತೆಗೆ ಅವರೆಲ್ಲರೂ ಕೂಡ ಒಂದು ಭಾಳ ದೊಡ್ಡ ಖುಷಿ ಅಂತಂದರೆ ನಮ್ಮನ್ನು ಬೆಂಗಳೂರು ಅಂತ ನೀವು ಗಮನಿಸ್ತಾ ಇದ್ದೀರಿ, ನಮ್ಮನ್ನು ಕೂಡ ಬೆಂಗಳೂರು ಜಿಲ್ಲೆಗೆ ಸೇರಿಸಿದ್ದೀರಿ. ಮೊದಲಿದ್ದಂಥ ಬೆಂಗಳೂರು ಜಿಲ್ಲೆನೇ ಉಳಿಸಿದ್ದೀರಿ ನೀವು. ಅದಕ್ಕೆ ಅವರೆಲ್ಲರೂ ಕೂಡ ಭಾಳ ಸಂತೋಷ. ಯಾಕೆಂದರೆ ಭಾಳ ಜನ ಹೊರಗಡೆ ದೇಶದಿಂದೆಲ್ಲ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬರೀ ಕೇವಲ ಒಂದು 20 ಕಿಲೋಮೀಟ್ರ್ ಮಾತ್ರ ಈ ಬಾರ್ಡ್ರಿಂದ ಉಳ್ಕೊಳ್ತದೆ. ಸೊ ಇದು ಬೆಂಗಳೂರು ನಗರ ಆಗ್ತದೆ. ಸೊ ನಾನು ಅವ್ರಿಗೆಲ್ಲ ಆದಷ್ಟು ನಿಮ್ಗೇನು ಪರಿಹಾರ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ನೀವು ಆದಷ್ಟು ಮಾರ್ಕೊಳಕ್ಕೆ ಹೋಗ್ಬೇಡಿ, ಇದರ ಬೆಲೆ ನಿಮ್ಗೆ ಇನ್ನೂ ಅರ್ಥ ಆಗೋದಿಲ್ಲ ಅಂಥೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಜಲ್ದಿ ಇದಕ್ಕೆ ಮಾಡಿ ಅಂತೇಳಿ ಎಲ್ಲ ರೈತರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. KDBಯಿಂದ ಮಧ್ಯ 1,000 ಎಕರೆ ತೆಗೆದುಕೊಂಡ್ರು ಇದ್ರ ಬಗ್ಗೆ 1 ವರ್ಷದಿಂದ. ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಯಾರೂ ಮಾತಾಡಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದು, ಅದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥ್ಯ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ, ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ರೈತರನ್ನ ಬಿಡಕ್ಕೆ ಇಷ್ಟ ಇಲ್ಲ. ಇರಲಿ, ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಫಸ್ಟು ಅವ್ರು ಮಾಡ್ಬೇಕಾದ ಇಷ್ಟೇ. ಪಂಥವನ್ನಕ್ಕೆ ನಾನು ರೆಡಿ ಇದ್ದೀನಿ, ನಂಬರ್ 1. ಈ ಸದ್ಯಕ್ಕೆ ರೈತರು ಏನು ಕೇಳ್ತಾ ಇದ್ರು ಅಂದರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟು ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನಗೆ ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲು ಡೀಸೆಲ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನ ನೀನು ಫಸ್ಟು ಅದನ್ನ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವು ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ಯಾಕಂದ್ರೆ ನನಗೆ ಏನಾರ ಬೇರೆ ಕಾರ್ಯಕ್ರಮ ಇದೆಯಲ್ಲ, ಒಂದ್ಸತಿ ನೀವು ಇದನ್ನ ನಮ್ಮ ಪಬ್ಲಿಕ್ ಟಿವಿ ಅವ್ರು ಮಾಡ್ಬಿಟ್ರಲ್ಲ, ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಚೇರ್ ಇಟ್ಬಿಟ್ಟು ನೀ ರೆಡಿ, ಬೇರೆಯವ್ರಿಗೆಲ್ಲ ಅದೆಲ್ಲ ಜನ ನೋಡ್ಬೇಕು. ನೀನ್ ಒಂದೇ ಟಿವಿ ಮಾಡ್ಕೊಂಡು ನೀನ್ ಒಂದೇ 15 ಸತಿ ತೋರಿಸ್ಬಿಟ್ಟೆ ಅದನ್ನ. ಇಲ್ಲ, ನಾನು ವೀಕ್ ಆಗೇ ಮಾತಾಡ್ತೀನಿ ಬಿಡು, ಅವರೇ ಸ್ಟ್ರಾಂಗು. ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್, ಸ್ಟೀಲ್ ಅವರು. ನೀವು ಬಂಡೆ ಅಲ್ಲ, ಆ ಬಂಡೆ ಹೊಡೆಯೋದು ಸ್ಟೀಲ್ ಇಂದ ಇರ್ತಾನೆ ಹೊಡೆಯೋದು. ಊಟಕ್ಕೆ ಬೇಕಾರೆ ಇರ್ಲಿ, ಅದೇ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ
ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸ್ದೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸ್ದೆ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬರ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಅಭ್ಯಾಸ ಹಾಕ್ಕೊಂತೀನಿ. ಇವರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವರು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರ್ಕೊಂಡು ಬರ್ತಾರೆ, ಏನ್ ತೊಂದ್ರೆ ಇಲ್ಲ, ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತೀರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತು, ಇದು 5 ನಿಮಿಷಕ್ಕೆ ಹೊಂಟೈತೀರ ಹುಡಿಕೊಂಡು, ನನಗೂ ಗೊತ್ತು, ನೀವು ಬೇಕಾದ್ರೆ ಅದನ್ನ ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟು ಕುಮಾರಣ್ಣಂಗೆ ಈಗ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದ್ದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತವ್ರೆ ಬಡವರು, ಸಿಮೆಂಟ್ ಬೆಲೆ, ಕಬ್ಬಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಟ್ಟ. ಯಾಕೆ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬರು, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನು ಏನಾರು ಮಾಡಿ ಬಡವ್ರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋನೆ ಅಂತ ನಿನಗೂ ಒಳ್ಳೆ ಹೆಸರು ಬರ್ತದೆ. ನಿನಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರಣ್ಣಂಗೆ ನಂದು ಪರ್ಸನಲ್ ರಿಕ್ವೆಸ್ಟ್, ಮನವಿ. ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವರ ಪರವಾಗಿ. ಬೇರೆಯವ್ರು ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಇವ್ರು ಸಿಕ್ಕಿದ್ದಂಥ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಕಿಲ್ಲ. ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವ್ರಿಗೆ, ನಮ್ಮ ರಾಜ್ಯದವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಣ ಬರೋಂಗೆ ಅದಕ್ಕಾದ್ರೆ ಏನೋ ಒಂದು ಇನ್ಸೆಂಟಿವ್, ಏನೋ ಒಂದು ಸ್ಕೀಮ್ಸ್ ಏನೋ ಮಾಡಿದ್ರೆ ಭಾಳ ಸಂತೋಷ. ಆ ಕೆಲಸ ತಾವು ಮಾಡಬೇಕು. ಸೊ ರೈತರಿಗೆ ಈಗಾಗಲೇ ಮುಂದಿನ 15 ದಿನದಲ್ಲಿ ನಾವು ಅದನ್ನು ಮಾಡ್ತೇವೆ. ಸೊ 3 ಹಂತದಲ್ಲಿ. ಈಗ ಖುಷ್ಕಿಗೆ ಈಗಾಗಲೇ ನಾವು ಹೆಚ್ಚು ಕಮ್ಮಿ, ಆಮೇಲೆ ಯಾರು ಜಮೀನು ಕಳ್ಕೊಂಡಿರ್ತಾರೆ ಅವರು ಕೂಡ ಕೆಲವು ಸ್ಕೀಮ್ಸ್ ಇದೆ, ಅದನ್ನು ನಾನು ನಿಮಗೆ ರಿಲೀಸ್ ಮಾಡ್ತೀನಿ ಪ್ರೆಸ್ಸಲ್ಲಿ, ಯಾವ್ದಾವುದು ಎಷ್ಟೆಷ್ಟು ಕೊಡ್ತೀವಿ, ಏನು ರೇಟ್ ಕೊಡ್ತೀವಿ ಅಂತ. ಆಮೇಲೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಫಸ್ಟು 50% ಅವ್ರಿಗೆ ಇದನ್ನು ಕೊಡ್ತೀವಿ ರೆಸಿಡೆನ್ಷಿಯಲ್, ಯಾರು ಬೇಕಾದ್ರೆ. ಕಮರ್ಷಿಯಲ್ ಬೇಕಾದ್ರೆ 45% ಅಂತ ಕೊಡ್ತೀವಿ ಅವ್ರಿಗೆ, ಶೇರಿಂಗ್ ಬೇಸಿಸ್ ಜಮೀನು. ಅವ್ರಿಗೆ ಮಾರ್ಕೊಳಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅಂತ. ಯಾಕೆಂದ್ರೆ ಮುಂದಕ್ಕೆ ಪ್ರೀಮಿಯಂ FIR ಕೂಡ ಅಲ್ಲಿಗೆ ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಬೆನಿಫಿಟ್ ಸಿಗ್ತದೆ ಅಂತ. ಕನಕಪುರದಿಂದ ರೋಡು, ಬೆಂಗಳೂರು ಮೈಸೂರು ರೋಡು, ನೈಸ್ ರೋಡು, ಈ 3 ಈ ಟೌನ್ಶಿಪ್ಗೆ ಲಿಂಕ್ ಮಾಡಬೇಕು ಅಂತ ಕೂಡ, STR ಅದನ್ನು ಮಾಡಬೇಕು ಅಂತೇಳಿ ಒಂದು 40 ಕಿಲೋಮೀಟರ್ ಆಗ್ತದೆ ಈ ರೋಡ್ಗಳನ್ನ ಲಿಂಕ್ ಮಾಡೋಕ್ಕೆ ಈ ಟೌನ್ಶಿಪ್ಗೆ. ಅದು ಕೂಡ ಮಾಡ್ತೀವಿ. ಈಗೆಲ್ಲ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದು ನನ್ನ ಹತ್ರ ಎಲ್ಲಿ ಏನು ಎತ್ತ AICT ಹೆಂಗೆ ಬರ್ತದೆ ಏನು ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಪ್ಲಾನಿಂಗ್ನ ಸದ್ಯದಲ್ಲೇ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಫಸ್ಟು ಭೂಮಿ ತಗೊಳ್ದೆ ಇವೆಲ್ಲ ನಿಮ್ಗೆ ರಿಲೀಸ್ ಮಾಡಬಾರ್ದು ಅಂತೇಳಿ, ಸುಮ್ಮನೆ ಪೇಪರಲ್ಲಿ ಇಡಬಾರ್ದು ಅಂತ ಇದನ್ನು ಫಸ್ಟು ಜಮೀನು ನಮ್ಮ ವಶಕ್ಕೆ ಬಂದ ಮೇಲೆ ಆ ಟೌನ್ಶಿಪ್ ಯಾವ ರೀತಿ ಬರ್ತದೆ ಅಂತೇಳಿ ನಾವು ನಿಮಗೆ ರಿಲೀಸ್ ಮಾಡ್ತೀವಿ. ಸೊ ಇದು GBA. ಇದನ್ನು ಸಪ್ರೇಟ್ ಮಾಡಿ. ನೆಕ್ಸ್ಟು ಇವತ್ತಿಗೆ ನಮ್ಮ ಸರ್ಕಾರ 3 ವರ್ಷ ಆಗಿದೆ. 3 ವರ್ಷ ನಮ್ಮ ಸರ್ಕಾರಕ್ಕೆ. ನಿನ್ನೆ ನಾನು ಹಿಂಗೆ ಗೂಗಲ್ ನೋಡ್ತಾ ಇದ್ದೆ. ಗೂಗಲಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ರೈಟ್ ಹಬ್ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಯಾಕೆ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ನಮ್ಮ ಮ್ಯಾನಿಫೆಸ್ಟೋಲ್ಲಿ 5 ಗ್ಯಾರಂಟಿನ ರೂಪಿಸ್ತವನು ನಾನು ಒಬ್ಬ, ಭಾಳ ಪ್ರಮುಖವಾಗಿ ಏನೇನು ಕೊಡಬೇಕು ಅಂತೇಳಿ. ಸೊ ಅವ್ರೇನು ಹೇಳಿದ್ದಾರೆ, ಶೈನಿಂಗ್ ಇನ್ ದಿ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅದಕ್ಕೆ ಒಂದು ಕೋಟ್ ಮಾಡಿದ್ದಾರೆ. ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅಂದರೆ ಕತ್ತಲಲ್ಲಿ ಬೆಳಕನ್ನು. ಕರ್ನಾಟಕ ಮಾಡೆಲ್ ಬ್ರಿಡ್ಜಸ್ ಎಕನಾಮಿಕ್ ಡಿವೈಡ್ಸ್ ಆ್ಯಂಡ್ ಅಡ್ವಾನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಅವರು ಅದಕ್ಕೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಕಾರ್ಯಕ್ರಮ, ಈ ಸರ್ಕಾರದ 3 ವರ್ಷದ ಸಾಧನೆ ಇಡೀ ದೇಶಕ್ಕೆ ಒಂದು ಮಾದರಿ. ಈಗ ನಾವು ಬಿಡಿ, ಈಗ ನಾನು ತಮಿಳ್ನಾಡು ಬಿಡಿ, ಇಲ್ಲ ಕೇರಳದ ಬಿಟ್ಬಿಡಿ, ಮಹಾರಾಷ್ಟ್ರ ಇಲ್ಲ ಬೇರೆ ರಾಜ್ಯಗಳು, ಹರಿಯಾಣ, ಮಧ್ಯಪ್ರದೇಶ್, ಬಿಹಾರ್, ಎಲ್ಲೆಲ್ಲಿ BJP ಗೌರ್ಮೆಂಟ್ ಇತ್ತು, ಯಾರು ಕ್ರಿಟಿಸೈಸ್ ಮಾಡ್ತಿದ್ರು ಅವರೆಲ್ಲ ನಮ್ಮ ಮಾಡೆಲ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ. ಅಕ್ಸೆಪ್ಟ್ ಮಾಡಿ ನಮ್ಕಿನ್ನ ಮುಂಚಿತವಾಗಿ ದುಡ್ಡು ಕೊಡಕ್ಕೆ ಹೋದ್ರು. ನಮ್ಕಿನ್ನ ಮುಂಚಿತವಾಗಿ ಅವರು ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ. ಕೆಲವರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವು ಇಂಪ್ಲಿಮೆಂಟ್ ಒಟ್ಟೊಳಗೆ ಎಲೆಕ್ಷನ್ ಗೆಲ್ಲಕ್ಕೆ ನಮ್ಮ ಮಾಡೆಲ್ ಅನ್ನ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೂ ಕೂಡ ನಮ್ಮನ್ನ ಫಾಲೋ ಮಾಡ್ತಾ ಇರೋದಕ್ಕೆ, ಮೊದಲಿಂದ ಕೂಡ ಕಾಂಗ್ರೆಸ್ ಏನೇನು ಮಾಡ್ತದೆ ಅದನ್ನ ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ. ಕಾಂಗ್ರೆಸ್ ಯಾವ್ದಾದ್ರು ಒಂದು ಸ್ಕೀಮ್ ತಂತು ಅಂದ್ರೆ ಅವ್ರು ಯಾವ ಸ್ಕೀಮ್ ತರಕ್ಕಾಗಿಲ್ಲ, ನಮ್ಮ ಸ್ಕೀಮ್ನೆಲ್ಲ ಕೂಡ ಮಾಡಿದ್ದಾರೆ.
ನಾವು ಪ್ರತಿ ಹಂತದಲ್ಲೂ ಕೂಡ ಇದನ್ನ ನಾವು ಜನರ ಪರವಾಗಿ ನಿಲ್ಲಂತ ಒಂದು ತೀರ್ಮಾನಗಳನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇದಿದೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಈಗಾಗಲೇ ಬರೀ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಈಗಾಗಲೇ ಸುಮಾರು 1,34,00,000 ಕುಟುಂಬಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 1,30,00,000 ರೂಪಾಯಿ ಹೋಗಿದೆ, ಅವ್ರಿಗೆಲ್ಲ ಕೂಡ ರೂಪಾಯಿ ಈಗಾಗಲೇ ಇದರಲ್ಲಿ ತಲುಪಿದೆ. ಸೊ ನಮ್ಮ ಸಾಧನೆ ನಮಗೆ ತೃಪ್ತಿ ತಂದಿದೆ, ನಾವು ಮಾಡೋಂಥ ಸಾಧನೆ ತೃಪ್ತಿ ತಂದಿದೆ. ಸೊ ಗೃಹಲಕ್ಷ್ಮಿಗೆ 1,24,00,000 ಮಹಿಳೆಯರಿಗೆ ಸುಮಾರು 69 ಕೋಟಿ ರೂಪಾಯಿ ಅಷ್ಟು ಹಣ, 69,000 ಕೋಟಿ ರೂಪಾಯಿ ಅಷ್ಟು ತಲುಪಿದೆ. ಗೃಹ ಜ್ಯೋತಿಗೆ ಬೆಳಕನ್ನ ಕೊಡಕ್ಕೆ ಏನು ಈ ಬಲ್ಪ್ ದುಡ್ಡಿತ್ತಲ್ಲ, 26 ಕೋಟಿ ರೂಪಾಯಿ, 26,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೆಣ್ಮಕ್ಳು ರಸ್ತೆಗೆ ಪ್ರಯಾಣಕ್ಕೆ KSRTCಗೆ, BMTCಗೆ ಒಟ್ಟು 18,943 ಅಂದ್ರೆ ಹೆಚ್ಚು ಕಮ್ಮಿ 19,000 ಕೋಟಿ ರೂಪಾಯಿ ಅಷ್ಟು ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಅನ್ನಭಾಗ್ಯಕ್ಕೆ ಸುಮಾರು 12,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಯುವ ನಿಧಿಗೆ 950 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಇದನ್ನ ಮಾಡಿದ್ದೇವೆ. ಒಳ ಮೀಸಲಾತಿ ಬಗ್ಗೆ ಮಾತು ಕೊಟ್ಟಿದ್ದೆವು, ಅದನ್ನು ಕೂಡ 35 ವರ್ಷದಿಂದ ಇದ್ದಂತ ಈ ಒಂದು ಹೋರಾಟ, ಆ ಹೋರಾಟಕ್ಕೆ ಕೊನೆ ಮಾಡಿ ಅವ್ರಿಗೆಲ್ಲ ಕೂಡ ಒಂದು ನ್ಯಾಯವನ್ನ ಒದಗಿಸ್ಕೊಟ್ಟಿದ್ದೇವೆ, ನೀರು ಕೊಟ್ಟಿದ್ದೇವೆ. ಸೊ ಹಂಗೆ ಇವತ್ತು ನಾವು ಏನೆಲ್ಲ ಮಾತನ್ನ ಕೊಟ್ಟಿದ್ದೋ, ವಿಶೇಷವಾಗಿ ಬಹುಶಃ ಹಾಸ್ಪಿಟ್ಲ್ಗಳನ್ನ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಸ್ನ ಕೊಡಬೇಕು ಅಂತ ಪ್ರತಿ ಜಿಲ್ಲೆಯಲ್ಲಿದ್ದೋ, 2 ಜಿಲ್ಲೆ ಬಿಟ್ರೆ ಇನ್ನೆಲ್ಲ ಕವರ್ ಮಾಡಿಬಿಟ್ಟಿದ್ವಿ. ನಮ್ದೇನು ಒಂದು ಪಾಲಿಸಿ, ಎವ್ರಿ ಡಿಸ್ಟಿಕ್ಗೆ ಒಂದು ಹಾಸ್ಪಿಟ್ಲ್ ಕಂಪಲ್ಸರಿ ಇರಬೇಕು ಅಂತಿತ್ತು, ಅದನ್ನು ಮಾಡಿದ್ವಿ. ಸೊ ಎಲ್ಲ ಸಮುದಾಯಗಳಿಗೂ ಕೂಡ ಅವ್ರಿಗೆ ಏನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನನಗೆ ಇನ್ನೊಂದು ಏನು ಸಂತೋಷ ಅಂದರೆ, ಕೋವಿಡಲ್ಲಿ ಪಾಪ ಅವ್ರ ಕೈಲೇನೂ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಬೇಕಾದಷ್ಟು ಅವಕಾಶ ಇತ್ತು. ಕೊನೆಗೆ ಮೊನ್ನೆ ನಾವು ಚಾಮರಾಜನಗರಕ್ಕೆ ಹೋಗಿ ಯಾರು ಸತ್ತಿದ್ರು ಆ ಕುಟುಂಬದವ್ರಿಗೆ ಆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಅವ್ರಿಗೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರ ಹುದ್ದೆಯನ್ನು ಕೊಟ್ಟಿದ್ದೇವೆ. ಸೊ ಹಂಗೆ ಬಹುಶಃ ಯಾವುದೆಲ್ಲ ಸ್ಕೀಮ್ ಇತ್ತು ಆ ಸ್ಕೀಮನ್ನು ನೀವು ಕೂಡ ಈಗಾಗಲೇ ನೀವು ಬೇಕಾದಷ್ಟೆಲ್ಲ ತೋರಿಸಿದ್ದೀರಿ. ಸೊ ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 6ನೇ ಗ್ಯಾರಂಟಿ ನಮ್ಮದು ಭೂ ಗ್ಯಾರಂಟಿ ಅಂತ ಏನು ನಾವು ಅನೌನ್ಸ್ಮೆಂಟ್ ಮಾಡೋದು, ಇತಿಹಾಸ, ಇಡೀ ದೇಶಕ್ಕೆ ಒಂದು ಇತಿಹಾಸ. ಬೇರೆ ದೇಶಗಳೇನಿದೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ನಾವು ಅವರ ದಾಖಲೆಗಳನ್ನು ಕೃಷ್ಣ ಬೈರೇಗೌಡರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡರಲ್ಲೂ ಕೂಡ ನಾವು ಬೆಂಗಳೂರು ಸಿಟಿಲಿ ಕೂಡ ಪ್ರತಿ ಮನೆದು ನಿಮ್ದೇನು ಮನೆ ಇದೆ ಆ ಮನೆ ಫೋಟೋ, ನಿಮ್ಮ ಫೋಟೋ ಹಾಕಿ ಖಾತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲದೂ ಕೂಡ ಪೋಡಿ ಮಾಡೋದು, ಸರ್ವೆ ಮಾಡೋದು ವಿತ್ GPS ಹಾಕಿ ಅದನ್ನು ಕೊಟ್ಟು ಈ ಭೂಮಿ ಗ್ಯಾರಂಟಿ ಅವ್ರದ್ದು, ಅದು ನಮ್ದಲ್ಲ, ಇದು ಅವ್ರದ್ದೇ ಭೂಮಿ, ಆದರೆ ಆ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ವಿ. ಸರ್ಕಾರದ ಭೂಮಿಲಿ ಇದ್ದಂಥವ್ರಿಗೆ ಅದನ್ನ ಕ್ಲೀನಾಗಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡಿಕೊಟ್ಬಿಟ್ಟು ಮಂಜೂರಾತಿಯನ್ನು ಮಾಡಿಕೊಟ್ಟು, ಏನು ನಮ್ಮ ತಾಂಡಗಳಲ್ಲಿ ಬೇರೆ ಬೇರೆ ಕಡೆ ಅವ್ರು ಏನೇನು ಇತ್ತು ಅದನ್ನೆಲ್ಲ ಕೂಡ ಅವ್ರಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಸಿಟಿಲಿ 5% ಕಟ್ಟಬೇಕಾಗಿತ್ತು, 7 ಲಕ್ಷ ಜನ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು 2%ಗೆ ಸಾಕು ಅಂತ ಹೇಳಿದ್ದೇವೆ. ಸೊ ಎಲ್ಲ ಭಾಳ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮನೆಗೂ ಹೋಗಿ ಒಂದು ಲೆಟ್ರ್, ಯಾರಾದ್ರೂ 7 ಲಕ್ಷ ಜನ ಇದೆ ಅವ್ರಿಗೆ ಲೆಟ್ರ್ ಕೂಡ ಕೊಡ್ತೀವಿ. ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನು ಬೇಕೋ ಅವ್ರಿಗೆ ನಾವು ಒಂದು ಲೆಟ್ರ್, ಈ ರೀತಿ ಲೆಟ್ರನ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲಿಗೆ ಕೊಡ್ತೀವಿ. ನೀವು ಬಂದು, ಯಾಕೆಂದ್ರೆ ಪಾಪ ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂತೇಳಿ 23 ಲಕ್ಷ ಜನರು ಕೂಡ ಲೆಟ್ರ್ ಕೊಟ್ಟು, ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನು ಹಂಚುವಂಥ ಕೆಲಸವನ್ನ, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು.
ಸೊ ಇದೊಂದು ಕ್ರಾಂತಿಕಾರಿ ನಿರ್ಧಾರ. 5% ಇಂದ ಬರೀ 2% ಇಳಿಸಿದ್ದೀನಿ 100 ದಿನದಲ್ಲಿ. ಅದನ್ನ ಯಾರು ಮಾಡ್ಕೊಳ್ಳಿ. ಸೊ 100 ದಿನದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವ್ರಿಗೆ ಅವಕಾಶ ಇದೆ. ದುಡ್ಡು ಕಟ್ಟಕ್ಕೆ 1 ವರ್ಷ ಟೈಮ್. ಅದಕ್ಕೆಲ್ಲ ದಾಖಲೆ ಎಲ್ಲ ಮಾಡ್ಕೊಟ್ಟಿದ್ದೇವೆ. ಸೊ ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನ ಸೊ ಪ್ರತಿ ಶನಿವಾರ ಮುಂದುವರಿತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ. 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅಲ್ಲ, 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅದ್ರ ಪಾಡೋದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನು ಅನೌನ್ಸ್ ಮಾಡಿದ್ವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. 50 ಜಾಗದಲ್ಲಿ 2ನೇ ಶನಿವಾರ 4ನೇ ಶನಿವಾರ ರಜಾ ಇದ್ರೂ ಕೂಡ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಅವಕಾಶವನ್ನ ಸಲ್ಲಿಸಿದ್ದೇವೆ. ಅದಕ್ಕೆ ಏನೇನು ಬೇಕೋ ಕಾನೂನು ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ನಾವು ಮಾಡ್ತೇವೆ. ಸೊ ಇದಲ್ಲದೆ ಇನ್ನ ಬೇರೆ ಬೇರೆ ಬೆಂಗಳೂರು ನಗರದ ಏನೇನು ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೀವಿ, ನೀರಾವರಿ ಮಾಡಿದ್ದೀವಿ, ಸರ್ಕಾರದ ಎಲ್ಲ ಕೆಲಸಗಳು, ಈಗಾಗಲೇ ಹೊಸ ರಸ್ತೆಗಳನ್ನ ಎಷ್ಟು ಮಾಡಿದ್ದೇವೆ ಅವೆಲ್ಲ ಕೂಡ ನಾನು ನಿಮಗೆ ಇನ್ನೊಂದು ಪ್ರತ್ಯೇಕವಾದಂಥ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಿಮಗೆ ನಾನು ತಿಳಿಸ್ತೇನೆ. ಮುಖ್ಯವಾಗಿ ಬಹುಶಃ ನಾವು ಯಾರ್ಯಾರಿಗೆ ಏನು ಮಾತು ಕೊಟ್ಟಿದ್ದೋ, ಬೆಂಗಳೂರು ನಗರವನ್ನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಏನು ಬುನಾದಿಯನ್ನ ಫೌಂಡೇಶನ್ ಹಾಕಿದ್ದೀವಿ ಅವೆಲ್ಲ ಕೂಡ ಬಹುಶಃ ವಿರೋಧ ಪಾರ್ಟಿಯವರು ಕೂಡ ಒಪ್ಕೊಳ್ತಾರೆ. ಟೀಕೆ ಮಾಡ್ತಾರೆ. ಟೀಕೆ ಮಾಡೋದು ನಾನೇನು ಬೇಡ ಅಂತ ಹೇಳಿದ್ರೆ ನಮ್ಮನ್ನ ತಿದ್ದಂತ ಕೆಲಸ ಮಾಡ್ತಾ ಇದ್ದಾರೆ. ತಿದ್ಲಿ. ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದಂಥದ್ದೇ. ಅವೆಲ್ಲ ಏನು ಬೇಕೋ ಮಾಡಬೇಕು, ಆ ಕೆಲಸ ನಾವು ಮಾಡ್ತೀವಿ ಬೆಂಗಳೂರು ನಗರಕ್ಕೆ. ಯಾಕೆಂದ್ರೆ ಏನು ಒಂದು ವಿಶೇಷವಾದಂಥ ಕೆಲಸ, ನೀರಾವರಿಯಲ್ಲಿ ಏನು ಒಂದು ಕ್ರಾಂತಿಕಾರಿ ಬದಲಾವಣೆಗಳು ತಂದಿದ್ದೀವಿ. ಅದನ್ನ ಇನ್ನೊಂದು ದಿನ ನಾನು ತಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ಈ 3 ವರ್ಷದ ಸಾಧನೆಗೆ ನಮಗೆ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ, ಜನರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ. ನಮ್ಗೇನು ಬೇಜಾರೇನಿಲ್ಲ. ಟೀಕೆ ಎಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಜನರಿಗೆ ಒಂದು ಉತ್ತಮವಾದಂಥ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ. ತಾವು ಕೂಡ ಮಾಧ್ಯಮದವರು ಕೂಡ ನಮಗೆ ಬೇಕಾದಷ್ಟು ಕೆಲವರು ಒಳ್ಳೆ ಮಾತು ಹೇಳಿದ್ದೀರಿ, ಕೆಲವರು ಟೀಕೆ ಮಾಡಿದ್ದೀರಿ, ನಮ್ಮ ತಪ್ಪುಗಳನ್ನು ತಿದ್ದಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳಲಿಕ್ಕೆ ನಾನು ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇನೆ. GB ಎಲೆಕ್ಷನ್ ರಿಲೇಟೆಡ್ ಸುಪ್ರೀಂ ಕೋರ್ಟಿಗೆ ಅದಲ್ಲ, ಅವರು ಮೋದಿ ಅವ್ರಿಗೆ ಬರಬೇಕು. ಮೋದಿ ಅವ್ರಿಗೆ ಬೇರೆ ಯಾರು ಲೀಡರ್ಸ್ ಅವ್ರಿಗೆ ಬರಬೇಕು. ಅವ್ರಿಗೆ ಬರೋದೇ ಸುಖ. ರಾಹುಲ್ ಗಾಂಧಿ ಅವ್ರೇನು ಅಧಿಕಾರದಲ್ಲಿದ್ದಾರ? ಅವ್ರು ಏನು ಇದಕ್ಕೆ ಭಯ ಹಾಕಬೇಕು? ಅವ್ರು ಯಾಕೆ ಮಾಡೋಕ್ಕಾಗಲಿಲ್ಲ? ದೇವೇಗೌಡರು ಯಾಕೆ ಮಾಡೋಕ್ಕಾಗಲಿಲ್ಲ? ಮಾಡ್ಲಿ, ಅವ್ರು ಮಾಡ್ಲಿ. ಪಾಪ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಪ್ರೀತಿ ತೋರಿಸ್ತಾ ಇದಾರೆ. ತೋರಿಸ್ಲಿ. ಹೇಳಿದ್ದಾರೆ ಸರ್ ದೇವೇಗೌಡರು. CM ಅವರು KPCC ಅಧ್ಯಕ್ಷರಕ್ಕೆ ಒತ್ತಡಕ್ಕೆ ಮಳಿಬೇಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳ್ತಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿದವ್ರು ಯಾರು? ಇದನ್ನ ನಾನು DLF ಕರೆದು ಮಾರಿದ್ದು. ಈಗ ಅದೇ ಪಾಂತನ ಕೊಟ್ಟವ್ರಲ್ಲ, ಬೇಕಾದ್ರೆ ಅವ್ರಿಗೂ ಬರ್ಲಿ, ಯಾರು ಬರ್ಬೇಕಾದ್ರು ಅವ್ರು ಬರ್ಲಿ, ಮಾತಾಡಿದ್ರು ಅಲ್ಲೂ ಬೇಕಾದ್ರೆ ಹೋರಾಟ ಮುಂದುವರಿಲಿ. ನಾನು ಬೇಡ ಅಂತ ಹೇಳಿ ನಾವ್ಯಾಕೆ ಪಾಪ ಅವ್ರು ಆರೋಗ್ಯ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು CM ಅವ್ರ ಬಗ್ಗೆ ಯಾಕೆ ಸರ್ ಪ್ರೀತಿ ಏನ ತೋರಿಸ್ಕೊಳ್ಳಿ, ಏನ್ ಬೇಡ. ಸರ್ 130 ಶಾಸಕರಿದ್ರು ಏನ್ ಅರ್ದಿದ್ದೀರಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅಪ್ಪ ಆ ಹುಡುಗನ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ಕೊಡಪ್ಪ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ನರೇಂದ್ರ ಮೋದಿಗೂ ಹಾಗೆ ಕೇಳಿದ್ರು. ಹಾ, ಈಗ ದೇವೇಗೌಡರು ಹೇಳಿಲ್ವೇ, ಏನೋ ನಿಮ್ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗ್ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಮಾತಾಡಿ ಒಂದೇ ರಾಜ್ಯ ರಾಜಕಾರಣ, ನಮ್ಮ ಪಕ್ಷ ಅಧಿಕಾರಕ್ಕೆ ಯಾವ ರೀತಿ ತರಬೇಕು ಅಂತೆಲ್ಲ ಚರ್ಚೆ ಮಾಡ್ಬೇಕಲ್ಲಪ್ಪ. ಕುರ್ಚಿ ಯಾವಾಗ ಅಂತ ಅಷ್ಟೇ ಸರ್. ಬೇರೆ ಏನೇನಾದ್ರು ವಿಚಾರ ಚರ್ಚೆ ಆಯ್ತಾ? ಯಾವಾಗ ಡೇಟ್? ನೀವೇ ಎಲ್ಲ ಸ್ಟೋರಿಗಳು ಮಾಡ್ತಾ ಇದೀರಲ್ಲ, ಮಾಡಿ. ನಿಮ್ ಡೇಟ್ ಒಂದು ನಿಗದಿ ಆಗಿರೋದು ಸರ್. ಪಾಪ ನೀವು ನಗ್ತಾ ಇರ್ತೀರಿ ಸರ್, ಬಟ್ ಒಳಗಡೆ ನೋವಿರುತ್ತೆ, ತೋರಿಸ್ಕೊಳ್ಳಲ್ಲ, ಆದ್ರೂ ನಗ್ತಾನೆ ಇರ್ತೀರಿ. ಅಥವಾ ಅಟ್ಲೀಸ್ಟ್ ನಿಮ್ಗೊಂದು ಪರಿಹಾರ ಬೇಕಲ್ಲ ಸರ್, ಕಷ್ಟಪಟ್ಟಿದ್ದು.
ತಿರುಪತಿಗೆ ಹೋಗಿದ್ರು ನಾನು ಕಷ್ಟಪಟ್ಟಿದ್ದೀನಿ ನಿಜವಾಗ್ಲು. ನೀವು ಹೇಳ್ತಿರಲ್ಲ ಸರ್. ನಿಮ್ಮ ಕೂಲಿ ನಾನು ಕೂಲಿ ಯಾರು ಕೇಳಿಲ್ಲ, ನಾನೇ ಕೂಲಿ ಕೇಳಿಲ್ಲ. ನಿಮ್ಮ ಶ್ರಮಕ್ಕೆ ಕೂಲಿ. ಶ್ರಮ ಕೂಲಿ ಬೇಕಲ್ಲ ಸರ್. ಕೂಲಿಗಿರಿ ಭಕ್ತಿಗೆ ಭಗವಂತ ಒಲಿಬೇಕಲ್ಲ ಸರ್. ಕೂಲಿ ಅಲ್ಲ, ನಂದೇನಿಗೆ ಏನ್ ಮಾಡ್ಬೇಕು ನಾನು ಕೇಳ್ತೀನಿ. ಸರ್ ಡೈಲಿಗೆ ಹೋಗೋದೇನಾರಿಗೆ ಸರ್? ನಾವು ಡೈಲಿಗೆ ಹೋಗೋದು ಸರ್. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ ನಮಗೆ. ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರಿಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಅಂತ ಸರ್. ತಮ್ಮನೇನು ಚರ್ಚೆ ಮಾಡಿದ್ರು ಸರ್? ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ? ಎಲ್ಲ ನೋ ಪ್ರತ್ಯಕ್ಷ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ಆದಷ್ಟು ಬೇಗ ದಿನ ಶುಭ ದಿನ ನನಗೆ. ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ. KN ರಾಜಣ್ಣ ಪಾಪ ಸರ್, ನೀವು ಅದನ್ನ ಯಾವಾಗ್ಲೂ ಹೇಳ್ತೀರಿ ಸರ್ ಅದು. ಬಟ್ ನಿಮಗ ಆ ಒಂದು ಶುಭಗಳಿಗೆ ಬರಲೇ ಇಲ್ವಲ್ಲ ಸರ್? ಸರ್ ರಾಜಣ್ಣ ಹೇಳಿದ್ರೆ ಸಿಎಂ ಬದಲಾಗೋದಾದ್ರೆ ಪರಮೇಶ್ವರ್ ಬರ್ಬೇಕು ಅಂತ. ಅಲ್ಲ, ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ, ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ, ಅವ್ರು ಕೇಳ್ಬೇಕು. ಅವ್ರ ಬೇಡಿಕೆ ಈಡೇರಿಲ್ಲ ನನಗೆ ಗೊತ್ತು. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗ್ಬೇಕು. ಹೌದು, ಮಾತಾಡಿ. ಅಫೆಕ್ಸ್ ಬ್ಯಾಂಕ್ ನಮ್ದವ್ರದ್ದು ಏನೋ ಇದೆ ಅಂತ ಬೇರೆ ವಿಚಾರ. ಅಫೆಕ್ಸ್ ಬ್ಯಾಂಕ್ ಬಗೆಹರಿಲಿಲ್ಲ, KMF ಬಗೆಹರಿಲಿಲ್ಲ. ರಾಜಕೀಯ ಅಧಿಕಾರದಲ್ಲಿ ಹಂಗೆ ಉಳ್ಕೊಂಡಿದ್ದಾರೆ. ಅವೆಲ್ಲ ಸಿಎಂ ಕೇಳಿದ್ರು. ಸಚಿವ ಸ್ಥಾನದ ವಿಚಾರಕ್ಕೆ ಬಹಳಷ್ಟು ಬೇಡಿಕೆ ಇಡ್ತಾ ಇರೋದು ಸರ್. ಅದು ಚೀಫ್ ಮಿನಿಸ್ಟರ್ ಕೇಳಿ. ಚೀಫ್ ಮಿನಿಸ್ಟರ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿರೋರು. ನಾವು ಅಧ್ಯಕ್ಷರು ಹೈಕಮಾಂಡ್ ಜೊತೆ ನಾವು ಚೀಫ್ ಮಿನಿಸ್ಟರ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಕೇಳಿ, ಅವ್ರ ಹತ್ರ ಮಾತಾಡಿ. ಈಗ ಸರ್, ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತ ಒಂದ್ಸರಿ ಹೇಳ್ತಾರೆ, ಇನ್ನೊಂದ್ ಕಡೆ ಹೈಕಮಾಂಡ್ ಓಕೆ ಮಾಡಿದ್ರೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ ಎರಡು ಹೇಳ್ತಿದ್ದಾರೆ. ಅವರೇ ಎರಡು ಹೇಳ್ತಿದ್ದಾರೆ, ನೀವು ಮಾತ್ರ ಮುಂದುವರಿತಾ ಇಲ್ಲ, ನೀವು ಅಲ್ಲೇ ಇದ್ದೀರಾ. ಸರ್, ನಿನ್ನೆ ತಿರುಪತಿಯಲ್ಲಿ ನೀವು ಈ ಇರ್ಲಿ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಪರಿಹಾರ ಆಗ್ಬೇಕಂತ ಬೇಡ್ಕೊಂಡಿದ್ದೀರಿ. ಬೇರೆ ಏನ್ ಬೇಡ್ಕೊಳ್ತಾರೆ? ಅಲ್ಲಪ್ಪ, ಈಗ ನೋಡ್ರಿ, ಮಾಂಗಲ್ಯ ನಮ್ಮ ಧರ್ಮದ ಒಂದು ದೊಡ್ಡ ಸಂಕೇತ, ಒಂದು ಬಾಂಧವ್ಯ. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇತ್ತು. ಅವೆರಡೂ ಸೇರಿದ ತಕ್ಷಣ ವಧುವರ ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ. ಅವೆರಡೂ ಇರಿದ ತಕ್ಷಣ ಮಂತ್ರಾಕ್ಷತೆ ಆಯ್ತು. ಈ ಹೆಣ್ಣಿಗೂ ಗಂಡಿಗೂ ಒಂದು ಬಾಂಧವ್ಯದ ಬಂಧನ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾಂಗಲ್ಯ. ಅದು ದೇವತೆಗಳು ಈ ಕಾಲದಿಂದ ಕೂಡ ಬಂದಿದೆ. ದೇವ್ರಿಗೂ ಕೂಡ ನಾವು ಮಾಂಗಲ್ಯನ ಕಟ್ತೀವಿ. ನೀನು ಚಿನ್ನನೇ ತಗೋಬೇಡ ಅಂತ ಹೇಳಿದ್ರೆ ಏನ್ ಕಾಸು ಹಾಕೊಡೋರು? ನೀ ದುಡ್ದದ್ರಲ್ಲಿ ಪಾಪ ನೀನು ಸಂಬಳ ಮಾಡಿ ಏನೋ ಮಾಡಿದ್ಯಾ. ನೀನ್ ಹೆಂಡ್ತಿನ ಮದುವೆ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ಏನೋ ಒಂದು ತಾಲಿ ಕಟ್ತಾರೆ, ಅದನ್ನು ನೀನು ಕಟ್ಬೇಡ ನೀನು ಅಂತ ಹೇಳಿದ್ರೆ, ಚಿನ್ನನೇ ತಗೋಬೇಡ, ಒಂದ್ ಸರನೇ ಮಾಡ್ಕೋಬೇಡ ಅಂತ ಹೇಳಿದ್ರೆ ಅದೇನು ಆಗ್ತದೆ? ಅರ್ಶನದ ಕೊಂಬು ಕಟ್ಟು ಅಂತ ಹೇಳಿದ್ರೆ ಹೌ ಇಟ್ ಈಸ್ ಪಾಸಿಬಲ್? ನಮ್ಮ ಹೆಣ್ಮಕ್ಳು ಈಗ ಅವರು ನೀ ಬೆಲೆ ಇಲ್ಲ ನಿಲ್ಸಕ್ಕಾಗ್ಲಿಲ್ಲ, ಬೆಲೆ ಏರಿಕೆನ ನೀನ್ ನಿಲ್ಸಕ್ಕಾಗ್ಲಿಲ್ಲ. ಈಗ ನೀವೇನು ಎಣ್ಣೆ, ಅಡುಗೆ ಎಣ್ಣೆನೂ ಕಡಿಮೆ ಉಪಯೋಗಿಸಿ ಅಂತ ಇದ್ದಾರೆ, ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಡೀಸೆಲ್ ಕಡಿಮೆ. ಇವ್ರೇನೋ ಒಂದೇನೋ ಮಾಡ್ತಾರೆ, ಆಯ್ತಪ್ಪ, ಒಂದಿನ 2 ದಿನ ಓಡಾಡ್ತಾ ಇದ್ದಾರೆ. ಈಗ ದಿನ ಓಡಾಡ್ತಾರೆ ಅಂದ್ರೆ ಸೋಮಣ್ಣಾಗ್ಲಿ, ಮಂತ್ರಿಗಳಾಗ್ಲಿ, ಬೇರೆಯವರಾಗ್ಲಿ ಎಲ್ಲ ಬಿಟ್ಬಿಟ್ಟು ಮೆಟ್ರೋಲ್ ಓಡ್ತಾ ಇದ್ದಾರೆ. ಅವರೆಲ್ಲಾ ಲೀಡರ್ಗಳು, ಎಲ್ಲಾ ಮಂತ್ರಿಗಳು, ಎಲ್ಲಾ ರಾಜ್ಯದಲ್ಲಿರೋಂಥ ಎಲ್ಲಾ ದಿನ ಬಿಟ್ಬಿಟ್ಟು ಒಂದಿನ ಫೋಟೋ ಶೂಟ್ ಬಿಟ್ರೆ ಬೇರೆ ಅವರೆಲ್ಲ ಓಡಾಡ್ಲಪ್ಪ, ಯಾರು ಬೇಡ ಅಂತಾರೆ. ನಮ್ದೇನ್ ಅಭ್ಯಂತರ? ಪೆಟ್ರೋಲ್ ಆರು ಉಳಿಸ್ಲಿ, ಡೀಸೆಲ್ ಆರು ಉಳಿಸ್ಲಿ, ಎಲ್ಲರೂ ಅವ್ರ ಮಾತು ಕೇಳಿ. ಊಟನೇ ಮಾಡೋದು ಬೇಡ ಅವರು, ಎಣ್ಣೆ ಹಾಕೊಂಡು. ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಅಪ್ಪ, ಅದೇನ ಕೆಪಿಸಿಸಿ ಕಚೇರಿ ಆಮೇಲೆ ಫಾರಿನ್ ಟೂರ್ ಬೇರೆ ಮಾಡ್ಬೇಡ ಅಂತ ಹೇಳೋದು. ಫಾರಿನ್ ಟೂರ್ ಬೇರೆ ಮಾಡ್ಬೇಡ ಅಂತ. ಪ್ರೈಮ್ ಮಿನಿಸ್ಟರ್ ಹೋಗಿದ್ದಾರೆ. ಮಿನಿಸ್ಟರ್ ದೇಶಕ್ಕೆ ಹೋಗ್ಬೇಕಾಗ್ತದೆ. ನಾನು ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾನು ಕ್ವಶನ್ ಮಾಡಲ್ಲ. ಜನರಿಗೆ ಹೇಳೋರೆ, ನೀವು ಮದುವೆ ಹೊರಗಡೆ ಹೋಗಿ ಮದುವೆ ಮಾಡಬೇಡಿ ಅಂತ ಹೇಳೋರೆ. ಇಲ್ಲೇ ಮಾಡ್ಕೊಳ್ಳಿ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ತಪ್ತದೆ ಅಂತನೋ, ಇಲ್ಲ ಖರ್ಚು ಜಾಸ್ತಿ ಆಗ್ತದೆ ಅಂತ. ಯಾರತ್ರ ಎಷ್ಟು ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಿದೆ, ನಮ್ಗೇನು ಗೊತ್ತಿದೆ. ಸೊ ಜನರಿಗೆ ನಾವು ತಪ್ಸೋದು ಸರಿ ಇಲ್ಲ. ಅವರ ಹಕ್ಕು ಇರೋದು ಒಂದು ಲೈಫು, ಅವ್ರೇನೋ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಯಾಕೆ ನಾವು ಅದಕ್ಕೆ ಅಡಚಣೆ ಹಾಕ್ಬೇಕು? ಬೇರೆ ನಾವು ಸರ್ಕಾರದಿಂದ, ನಮ್ಮ ಸರ್ಕಾರದ ಪಾಲಿಸಿಗಳಲ್ಲಿ ನಾವು ಏನಾದ್ರು ಜನಕ್ಕೆ ಸಹಾಯ ಮಾಡಬೇಕೆ ಹೊತ್ತು ಮಾಡಬೇಕು.
ಹಿಂದೆ ಒಂದೇ ಮಗು ಸಾಕು ಅಂತಿದ್ರು. ಒಂದೇ ಮಗು ಇದ್ದವ್ರಿಗೆಲ್ಲ ಪೆನ್ಷನ್ನು ಇದು ಕೆಲಸ ಕೊಡ್ತೀವಿ ಅದು ಕೊಡ್ತೀವಿ ಅಂತೆಲ್ಲ ಇತ್ತು. ನಿಮ್ಮ ಪಾಪ್ಯುಲೇಷನ್ ಈಗ ನಮ್ಮ ಇವರು ಚಂದ್ರಬಾಬು ನಾಯ್ಡು 3-4 ಮಾಡ್ಕೊಂಡವ್ರಿಗೆ 30,000 40,000 ಅಂತ ಬೇರೆ ಇರ್ತದೆ. ಅಂದರೆ ಜನ ಎಲ್ಲ ಅರ್ಬನೈಸೇಷನ್ ಆಗ್ತಾ ಇದ್ದಾರೆ ಅಂತ ಇರಬೇಕು ಅಂತ ಕಾಣುತ್ತೆ. ಸರ್ ಕುಮಾರಸ್ವಾಮಿ ಅವರು ನೆಕ್ಸ್ಟ್ ನಮ್ಮದೇ ಸರ್ಕಾರವನ್ನು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾರೆ. ಬಿಡಪ್ಪ ಅವ್ರಿಗೆ ಜಸ್ಟ್ ಪದಾಧಿಕಾರಿಗಳು ಯಾವ ಗಲಾಟೆ ಎಲ್ಲ ಏನಿಲ್ಲ, ಗಲಾಟೆ ಪಲಾಟೆನೆಲ್ಲ ಕಿತ್ತು ಬಿಸಾಕ್ತೀನಿ ಅಷ್ಟೇ. ನೋಡಿದ್ವಿ ನಮ್ಮ ಜನರಲ್ ಸೆಕ್ರೆಟರಿ ವರ್ಕಿಂಗ್ ಪ್ರೆಸಿಡೆಂಟ್ ವಿಲ್ ಟೇಕ್ ಆಕ್ಷನ್. ಡಿಸಿಪ್ಲಿನ್ ಇರಬೇಕು. ಥ್ಯಾಂಕ್ ಯು. ಓಕೆ, ಇಂಗ್ಲೀಷ್ ಅಲ್ಲ.